ಗಂಗಾ ಲಕ್ಷ್ಮೀ ಬಾರಮ್ಮ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಶಾಸ್ತ್ರಿಗಳೇ. ಇವಳು ನನ್ನ ಸೊಸೆ ಅಲ್ಲ. ಮನಸ್ಸು ನಿಜ ಹೇಳಿದ್ರು ಕಣ್ಣು ಕೆಲವು ಸಲ ಸುಳ್ಳು ಹೇಳು. ನಾನು ಈಕೆನೆ ನಿಮ್ಮ ಸೊಸೆ ಅಂತ ಹೇಳಿದೆ. ತಪ್ಪಾಗಿರ್ಬೋದು. ನಿಮ್ಮ ಸೊಸೆನೇ ಕರ್ಕೊಂಡ್ ಬಂದಿಲ್ಲ? ನನ್ನ ಮಗನ ಮದ್ವೆ ಇನ್ನೂ ಆಗಿಲ್ಲ ಶಾಸ್ತ್ರಿಗಳೇ. ನಿಶ್ಚಿತಾರ್ಥ ಆಗಿದೆ. ಮುಹೂರ್ತ ನೀವೇ ನಿಶ್ಚಯಿಸ್ಕೊಡ್ಬೇಕು. ತಾಯಿ, ನಿಮ್ಮ ಮಗನಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ದೇವಿ ಹೇಳ್ತಿದ್ದಾಳಲ್ಲ. ಇದೇನ್ ಶಾಸ್ತ್ರಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ಮಗನ್ ಮದ್ವೆ ಮಾಡ್ಬೇಕಾಗಿರೋ ತಾಯಿ ನಾನೇ ಎದುರು ಕೂತ್ ಮಾತಾಡ್ತಾ ಇದ್ದೀನಿ. ಮಗನ್ ನಿಶ್ಚಿತಾರ್ಥ ಮಾಡಿ ಬಂದಿದ್ದೀನಿ. ಮದುವೆಗೆ ಮುಹೂರ್ತ ನಿಶ್ಚಯಿಸ್ಕೊಡಿ ಅಂದ್ರೆ ಮಗನ್ ಮದುವೆ ಆಗೋಗಿದೆ ಅಂತಿದ್ದೀರಾ? ಏನ್ ಅರ್ಥ ಶಾಸ್ತ್ರಿಗಳೇ? ನಿಮ್ಮ ಮಗನಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ದೇವಿ ಹೇಳ್ತಿದ್ದಾಳೆ. ದೇವಿ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ನನ್ನ ಮಗನಿಗೆ ಮದುವೆ ಆಗಿಲ್ಲ ಶಾಸ್ತ್ರಿಗಳೇ. ಮಗನ ಮದುವೆ ಬಗ್ಗೆ ತಾಯಿ ಸುಳ್ಳು ಹೇಳ್ತಾಳ? ತಾಯಿ ಸುಳ್ಳು ಹೇಳಿದ್ರು ಹೇಳ್ಬೋದು, ದೇವಿ ಸುಳ್ಳು ಹೇಳಲ್ಲ. ಈ ನಾಲ್ಗೆ ನನ್ನದಲ್ಲ, ದೇವಿ. ನಾನು ಹೇಳಿದ ಮಾತುಗಳು ನನ್ನವಲ್ಲ, ದೈವದ ಮಾತು. ನಾನು ಸುಳ್ಳು ಹೇಳ್ತೀನಿ ಅನ್ನೋ ಹಾಗಿದ್ರೆ ಮತ್ತೆ ನೀವು ನನ್ನನ್ನೇ ಯಾಕೆ ಹುಡ್ಕೊಂಬಂದ್ರಿ ತಾಯಿ? ಈ ವೆಂಕಟರಮಣ ಶಾಸ್ತ್ರಿ ಹೇಳಿದ ಮಾತುಗಳು ಇದುವರೆಗೂ ಯಾವತ್ತೂ ಸುಳ್ಳಾಗಿಲ್ಲ. ಇವತ್ತು ನಿಮ್ಮ ಎದುರುಗಡೆ ಕೂತ್ಕೊಂಡು ಸುಳ್ಳು ಹೇಳೋ ಅಗತ್ಯ ಆಗಲಿ ಅನಿವಾರ್ಯತೆ ಆಗಲಿ ನನಗೆ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಶಾಸ್ತ್ರಿಗಳೇ. ನೀವು ಸುಳ್ಳು ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ರೆ ನಾನು ಮತ್ತೆ ಯಾಕೆ ನಿಮ್ಮನ್ನು ನೋಡಕ್ ಬರ್ತಿದ್ದೆ? ಆದ್ರೆ ನನ್ನ ಮಗ ನನಗೆ ಹೇಳ್ದೆ ಮದುವೆ ಆಗಿದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ಅವನು ಪ್ರೀತಿಸಿದ ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ. ಅವಳ ಜೊತೆ ನಿಶ್ಚಿತಾರ್ಥ ಆಗಿದೆ, ಆದ್ರೆ ಮದುವೆ ಆಗಿಲ್ಲ. ನೋಡಿ ತಾಯಿ, ಜೀವಮಾನ ಪೂರ್ತಿ ನಾನು ಯಾವತ್ತೂ ಆಡಬಾರದ ಮಾತಾಡಿದೆ. ನಾನು ಆಡಿದ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಈಗಾಗಲೇ ನಿಮ್ಮ ಮಗನಿಗೆ ಮದುವೆ ಆಗಿ 9 ಹುಣ್ಣಿಮೆ ಕಳೆದು ಹೋಗಿದೆ. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆ ಪೂರ್ಣಚಂದ್ರನೇ ಸಾಕ್ಷಿ. ಈ ಹುಡುಗಿ ಎಲ್ಗೋದ್ಲು? ಚಿನ್ನು ಈ ಜನ್ಮದಲ್ಲಿ ನನಗೆ ಅರ್ಥವೇ ಆಗೋಲ್ವೇನೋ. ನನಗೆ ಗೊತ್ತಾಗ್ತಾ ಇಲ್ಲ. ಚಿನ್ನು ಮನೆ ಬಿಟ್ಟು ಹೊರಟೆ ಹೋದ್ಲಾ? ಅವಳು ಹೋಗ್ಬಾರ್ದು ಅಂತ ನನ್ನ ಅಂತರಂಗ ಹೇಳ್ತಿದೆ. ಅವಳು ಹೋಗ್ಬಿಟ್ಟಿದ್ರೆ ಅದು ಸರಿನೇ ಅನ್ನಿಸ್ತಿದೆ. ಆದ್ರೆ ಆ ಹುಡುಗಿ ಎಲ್ಲಿಗೋದ್ಲು ಈ ಕೆಟ್ಟ ಕಾಂಕ್ರೀಟ್ ಕಾಡಲ್ಲಿ? ದೇವ್ರೆ, ನಾನು ಯಾರ ಪರ ಇರಲಿ? ಅನ್ನ ಹಾಕ್ದವ್ರ ಪರ ಇರ್ಲ, ಇಲ್ಲ ಒಳ್ಳೆಯವ್ರ ಪರ ಇರ್ಲ? ಇದೆಂತ ಸಂದಿಗ್ಧ ದೇವ್ರೆ. ನಾನು ನಿನ್ನ ಕೈ ಮುಗ್ದಿದೆ ತಪ್ಪ?
ಇನ್ನು ಹೊರಟೇ ಹೋದ್ಲಾ? ಯಾವ ತಪ್ಪು ಮಾಡದೇ ಇರೋ ಅವಳು ಎಲ್ಲಾನು ನಿರಾಕರಿಸಿ ಹೊರಟೇ ಹೋದ್ಲಾ? ಜಗತ್ತಲ್ಲಿ ಸತ್ಯಕ್ಕಿಂತ ಕ್ರೂರವಾಗಿರೋದು ಬೇರೆ ಯಾವುದೂ ಇಲ್ವಾ? ನಾನೇನು ಮಾಡಿದೆ ದೇವ್ರೆ? ಸರಿ ತಪ್ಪುಗಳ ಮಧ್ಯೆ ಗೆರೆನೇ ಕಾಣ್ತಿಲ್ವಲ್ಲ. ಮಾ, ರಾಮು, ಅಮ್ಮ ನೋಡ್ದೇನಾ? ಇಲ್ಲ ಚಂದನ್, ನೀನು ಚಿನ್ನನೇನಾದರೂ ನೋಡಿದ್ಯಾ? ಇಲ್ಲ ರಾಮು. ಅಲ್ಲ, ಒಂದೇ ಮನೇಲಿ ಇದ್ಕೊಂಡು ನನ್ನ ಕಣ್ಣೆದುರುಗಡೆ ಬಂದಿಲ್ಲ ಅಂದ್ರೆ ಅವಳು ಆಶ್ಚರ್ಯ, ವಂಡರ್ ಅನ್ಸುತ್ತೆ. ಅದು ಹಾಗೆ ಚಂದನ್, ನಾವು ಯಾರನ್ನ ನೋಡಬೇಕು ಅನ್ಕೊಂತೀವೋ ಅವ್ರು ನಮ್ಮ ಕಣ್ಣೆದುರುಗಡೆನೇ ಇರ್ತಾರೆ, ಆದರೆ ನಮ್ಮ ಕಣ್ಣ ಕಾಣೋದಿಲ್ಲ. ನಾವು ಯಾರನ್ನ ನೋಡಬಾರ್ದು ಅನ್ಕೊಂತೀವೋ ಅವ್ರು ಸದಾ ನಮ್ಮ ಕಣ್ಣು ಮುಂದೆನೇ ಇರ್ತಾರೆ. ಏನೋ ಆಯ್ತು ರಾಮು ನಿನಗೆ? ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದ್ಯಾ ಅನ್ಕೊಂಡಿದ್ದೆ, ಈಗ ವಿಚಿತ್ರವಾಗಿ ಮಾತಾಡೋಕ್ಕೂ ಶುರು ಮಾಡ್ಬಿಟ್ಟ. ಅಮ್ಮ ಚಿನ್ನು ಇಬ್ರು ಮನೇಲಿಲ್ಲ ಅಂದ್ರೆ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿರ್ಬೋದು ಅನ್ಸುತ್ತೆ. ಕೆಲಸ ಮಾಡು, ಅವ್ರು ಬಂದ್ಮೇಲೆ ನನಗೆ ಫೋನ್ ಮಾಡೋಕೆ. ಓಕೆ? ಸರಿ ಚಂದನ್. ಅಮ್ಮನ ಜೊತೆ ಚಿನ್ನು ದೇವಸ್ಥಾನಕ್ಕೆ ಹೋಗಿದ್ದೇನೋ ಸರಿ, ಆದರೆ ಅವಳು ಬಟ್ಟೆ ಯಾಕೆ ತಗೊಂಡೋಗಿದ್ದಾಳೆ? ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗೆ ನಿಮ್ಮ ಮಾತು ನಂಬೋಕೆ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ನನ್ನ ಮಗನ್ನ ನಾನು ಹಾಗೆ ಬೆಳೆಸೇ ಇಲ್ಲ. ನನಗೆ ಹೇಳ್ದೆ ಮದುವೆ ಮಾಡ್ಕೊಳ್ಳೋಕೆ ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಶಾಸ್ತ್ರಿಗಳೇ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ, ನಿಮ್ಮ ಗಂಡ ಅವ್ರ ತಂದೆ ತಾಯಿಗೆ ಹೇಳಿದೆ ಮದುವೆ ಆಗ್ಬೋದು, ನಿಮ್ಮ ಮಗ ಯಾಕೆ ಮದುವೆ ಆಗೋಕ್ಕಾಗಲ್ಲ? ನನ್ನನ್ನ ಯಾರಾದ್ರೂ ನಂಬಲಿ ಅಂತ ನಾನು ಇಲ್ಲಿ ಜ್ಯೋತಿಷ್ಯ ಹೇಳ್ತಾ ಕೂತಿಲ್ಲ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇರೋರು ಬರ್ತಾರೆ ಅಂತ ಮಾತ್ರ ನಾನಿಲ್ಲಿ. ನಂಬೋದು ಬಿಡೋದು ಅವರಿಷ್ಟ. ಇದುವರೆಗೂ ಯಾವತ್ತು ದೇವಿ ನನ್ನ ಬಾಯಿಂದ ಸುಳ್ಳಾಡಿಸಿಲ್ಲ. ನಾನು ಯಾರಿಗೂ ಸುಳ್ಳು ಹೇಳಿಲ್ಲ. ಸದಾ ಸತ್ಯವನ್ನೇ ಹುಡುಕ್ತಾ ಇರೋ ಮನುಷ್ಯ ನಾನು. ಅತಿರೇಕ, ಉದ್ದಟತನ ಅಂತ ಅನ್ಕೋಬೇಡಿ ಶಾಸ್ತ್ರಿಗಳೇ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನಾನು ಬರ್ತಾನೆ ಇರಲಿಲ್ಲ. ನನ್ನ ಮಗಂಗೆ ಮೃತ್ಯು ಕಂಟಕ ಇದೆ ಅಂತ ಹೇಳಿದ್ರಿ, ಅದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ ಶಾಸ್ತ್ರಿಗಳೇ. ನೋಡಿ ತಾಯಿ, ಹೆತ್ತು ಹೊತ್ತು ಬೆಳೆಸಿದ ತಾಯಿ ತನ್ನ ಜೀವಮಾನ ಪೂರ್ತಿ ತನ್ನ ಮಕ್ಕಳನ್ನ ತಾನೇ ಸಾಕಿ ಸಲಹಬೇಕು ಅನ್ಕೋತ. ಆದ್ರೆ ಅದು ಸತ್ಯ ಅಲ್ಲ. ಒಬ್ಬ ಗಂಡು ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ತಕ್ಷಣ ಲವು ಬದಲಾಗತ್ತೆ. ಅವನು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಅವನ ಅದೃಷ್ಟ ದುರದೃಷ್ಟ ಅದು ಕೂಡ ಬದಲಾಗತ್ತೆ. ನಿಮ್ಮ ಮಗನಿಗೆ ಕಂಟಕ ಇದೆ ಅನ್ನೋದು ಎಷ್ಟು ಸತ್ಯನೋ, ಈಗಾಗಲೇ ಅವನು ಮದುವೆ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನನ್ನ ಕರ್ತವ್ಯ ಸತ್ಯ ಹೇಳೋದು. ನನ್ನ ಲೆಕ್ಕದ ಪ್ರಕಾರ ಈಗಾಗಲೇ ನಿಮ್ಮ ಮಗನಿಗೆ ಮದುವೆ ಆಗೋಗಿದೆ. ಅದೇ ನನ್ನ ಕಡೆ ಮಾತು. ನೋಡಿ ತಾಯಿ, ಆ ದುಡ್ಡನ್ನ ನೀವೇ ಇಟ್ಕೊ. ನನ್ನ ಮಾತನ್ನ ನಂಬದೇ ಇರೋರ ಹತ್ರ ಹಣ ತಗೊಂಡು ಬದುಕೋ ಅವಶ್ಯಕತೆ ನನಗಿಲ್ಲ. ತೋಳಿ. ನಾವಿನ್ ಬರ್ತೀವಿ ಶಾಸ್ತ್ರಿಗಳೇ.
ಏನಾಯ್ತು? ಏನೂ ಇಲ್ಲ ಅವ್ವ. ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಲ್ವಾ? ನಿನಗೆ ನಿಜ ಏನು ಅಂತ ಗೊತ್ತು, ಆದ್ರೆ ನನ್ನ ಹತ್ರ ಹೇಳ್ತಾ ಇಲ್ಲ ಅಲ್ವಾ? ಮನುಷ್ಯನ ಎದುರಿಗೆ ಸುಳ್ಳು ಹೇಳ್ಬೇಕಾಗಬಹುದು, ಆ ಅನಿವಾರ್ಯತೆ ನನಗೆ ಗೊತ್ತು. ಆದ್ರೆ ಮನುಷ್ಯ ದೇವ್ರ ಎದುರಿಗೆ ಸುಳ್ಳು ಹೇಳ್ಬಾರ್ದು. ನಾವಿಬ್ರು ಈಗ ದೇವ್ರ ಎದುರಿಗೆ ನಿಂತಿದೀವಿ. ನಿಜ ಹೇಳು ಮಗಳೇ. ಅವ್ವ, ನಾನ್ ನಿಮ್ ತವ ನಿಜ ಹೇಳ್ದೆ ಇರ್ಬೋದೇನೋ, ಆದ್ರೆ ಸುಳ್ಳು ಹೇಳಿಲ್ವಲ್ಲ. ನೀವೇನ್ ಕೇಳ್ತಾ ಇದ್ದೀರಿ? ಚಂದನ್ನು ಗೊಂಬೆನು ಈಗಾಗ್ಲೇ ಮದುವೆ ಆಗಿದಾರ? ನನಗೆ ಬೊಂಬೆ ಏನು ಅಂತ ಗೊತ್ತು. ನೀನು ಅವಳ ಜೀವನದಲ್ಲಿ ಬರೋದಕ್ಕೆ ಮುಂಚೆ ಗೊಂಬೆನೂ ಗೊತ್ತು, ನೀನು ಬಂದ ಮೇಲೆ ಬದಲಾದ ಗೊಂಬೆನೂ ಗೊತ್ತು. ನೀನು ಅವಳ ಜೀವ, ಅವಳು ನಿನ್ನ ಜೀವ. ಯಾರ ಹತ್ರ ಹೇಳಿರ್ಲಿ ಹೇಳಿದಿರ್ಲಿ, ನಿನ್ನ ಹತ್ರ ಅವಳು ಖಂಡಿತ ಹೇಳಿರ್ತಾಳೆ. ನಿಜ ಹೇಳು, ನನ್ನ ಮಗ ಗೊಂಬೆನ ಈಗಾಗ್ಲೇ ಮದುವೆ ಆಗಿದಾನ? ಹಾಗೇನಾದ್ರೂ ಆಗಿದ್ರೆ ಅದಕ್ಕೆ ನನ್ನ ಸಮಸ್ಯೆ ಏನೂ ಇಲ್ಲ. ಪ್ರೀತಿಸಿದವ್ರನ್ನೇ ಮದುವೆ ಆಗ್ಬೇಕು, ಅವನ ಅಪ್ಪ ಮಾಡಿದ್ದು ಅದನ್ನೇ. ತಾಯಿಗೂ ಹೇಳ್ದೆ ಮದುವೆ ಆದ ಅನ್ನೋ ಮಾತು ಬೇರೆ. ಪ್ರೀತಿ ಪ್ರೇಮ ಅಂದ್ರೆ ನೋವು ಅಂತಾನೋ ನನಗ್ ಗೊತ್ತು, ಆದ್ರೆ ಸತ್ಯ ಏನು ಅನ್ನೋದು ನನಗ್ ಗೊತ್ತಾಗ್ಬೇಕು ಅಷ್ಟೇ. ಇಲ್ಲ ಅವ್ವ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಶ್ರುತಿ ಅಕ್ಕ ಆ ಥರ ಅಲ್ಲ. ಹಾಗೇನಾದ್ರೂ ಮದುವೆ ಆಗಿದ್ರೆ ನನ್ನ ತವ ಖಂಡಿತ ಹೇಳ್ತಿದ್ಲು. ಗೊಂಬೆ ಚಂದನ್ ಮದ್ವೆ ಆಗಿಲ್ಲ, ಸರಿ. ಹಾಗಾದ್ರೆ ನನ್ನ ಮಗ ಇನ್ಯಾರನ್ ಮದ್ವೆ ಆಗಿದ್ದಾನೆ?